ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಬ್ಯಾನರ್ನಲ್ಲಿ ಸಹ ರಾಜಕೀಯ ಮಾಡುತ್ತಿದ್ದಾರೆಂಬ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಶಾಸಕ ಸಿಎನ್ ಬಾಲಕೃಷ್ಣರವರ ಸರ್ವಾಧಿಕಾರಿ ಧೋರಣೆಯಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದ ಹಿನ್ನೆಲೆಯಲ್ಲಿ ನಮ್ಮ ಜೊತೆ 100ಕ್ಕೂ ಹೆಚ್ಚು ಜನ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಹಲವಾರು ಮಂದಿ ಮುಖಂಡರು ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇವೆ ಎಂದರು. ಮೇ 29ರಂದು ಗುರುವಾರ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಎಇ ಚಂದ್ರಶೇಖರ್, ಹೇಮಾವತಿ ಸಕ್ಕರೆ ಕಾರ್ಖಾನೆ ಮಾಜಿ ಅಧ್ಯಕ್ಷ ಎಚ್ಎಸ್ ಶ್ರೀಕಂಠಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ವೇತಾ ಆನಂದ್, ಮಾಜಿ ಪುರಸಭಾ ಅಧ್ಯಕ್ಷರಾದ ಗೀತಾ ಅವಿನಾಶ್, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜು, ಶ್ರವಣಬೆಳಗೊಳ ಸೊಸೈಟಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪ್ರದೀಪ್, ಅಣತಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕಮಲಕುಮಾರ್, ಅನಿತಾ ದಿನೇಶ್, ಜೆಡಿಎಸ್ ಪಕ್ಷದ ಮುಖಂಡರುಗಳಾದ ಬೆಕ್ಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಲವಣ, ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಫರ್ಹಾನ ಅನು, ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಜಬೀಲುಲ್ಲಾ ಬೇಗ್ ಅನು ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಪ್ಪಿಗೆ ಮೇರೆಗೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇವೆ ಎಂದರು. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಆಯ್ಕೆ ಮಾಡಲು ಹೋರಾಟ ನಡೆಸುತ್ತೇವೆ. ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದು ನಮ್ಮ ಗುರಿಯಾಗಿದೆ ಎಂದರು. ನಮ್ಮ ಪತ್ರಿಕಾ ಬಂಧುಗಳಿಗೆ ವಂದಿಸುತ್ತಾ ನನ್ನ ಅನಿಸಿಕೆ ಮಾತಾಡ್ತೀನಿ. ನಾವು ನಮ್ಮ ತಂದೆ ಕಾಂಗ್ರೆಸ್, ನಾನು ಹುಟ್ಟಿದಂದಿನಿಂದ ಈ ಪಾರ್ಟಿ ಸೇರೋ ತನಕ ನಾನು ಮೊದಲ ಹೆಜ್ಜೆ ಇಟ್ಟಿದ್ದೆ JDS ಜನತಾ ಪಕ್ಷ. ಗಂಗಣ್ಣವ್ರ ಕಾಲದಲ್ಲಿ ನಾನು ಪಕ್ಷಕ್ಕೆ ಹಿಡಿದವನು, ಅವರನ್ನೇ ಓಟ್ಕೊಂಡು ಬಂದಿದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು JDS ಪಕ್ಷನೇ ನಂಬಿಕೊಂಡು JDS ಪಕ್ಷನೇ ಸರ್ವಸ್ವ ಅಂದ್ಕೊಂಡೇ ಬಂದ್ವಿ. ಈಗ ನಮ್ಗೆ ಅಸಮಾಧಾನ ಆಗಲಿಕ್ಕೆ ಕಾರಣ ನಮಗೇನು ತೊಂದರೆ ಕೊಡೋದು ಮತ್ತೊಂದು ಮಾಡದೇ ಇದ್ರೂ ಕೂಡ ನಮ್ಮನ್ನೊಬ್ಬನ ಲೀಡ್ರು ಅಂತ ಬೆಳೆಸ್ಕೊಂಡ್ರು, ಗೌರವ ಕೊಟ್ಕೊಂಡು ನಡೆಸ್ಕೊಂಡು ಹೋಗ್ತಾಯಿದ್ರು. ನಮ್ಮೂರಿನಲ್ಲಿ ಒಂದು ಹಾಲಿನ ಡೈರಿ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ನಾನು ಕೆಲವೊಂದು ಹೇಳಿದೆ, ಅದನ್ನು ಕೂಡ ಅವ್ರು ಗಮನಿಸ್ಲಿಲ್ಲ. ಅದನ್ನು ಬಿಟ್ಟು ಕೊನೆಗೆ ಸೂಪರ್ ಸೈಡ್ ಮಾಡೋ ಸಮಯದಲ್ಲಿ ನನ್ನ ಗಮನಕ್ಕೆ ತರ್ದೇನೆ, ಅಂದರೆ ನಾವೇನು ಅಷ್ಟು ದೊಡ್ಡರು ಅಂತ ಏನು ಹೇಳ್ಕೊಳಕ್ಕೆ ಹೋಗ್ತಾ ಇಲ್ಲ, ನಮ್ಮಲ್ಲಿ ನಾವು ಸಣ್ಣರು ಅಂತ್ಕೊಳ್ಳೋಣ. ಊರಲ್ಲಿ ಒಬ್ಬ ಮುಖ್ಯಸ್ಥನಾಗಿ ಮೆಂಬರ್ ಆಗಿದ್ದೀನಿ. ಆವಾಗ ನನ್ನೊಂದು ಮಾತು ಹೇಳ್ಬೋದಾಗಿತ್ತು, ಅವರನ್ನ ರಾಜೀನಾಮೆ ಕೊಟ್ಟು ಸೂಪರ್ ಸೈಡ್ ಮಾಡಿದವರು ಅಂತಣ್ಣ. ಇದೇ ನಮ್ಮ ಶಾಸಕರು ಬಾಲಣ್ಣವ್ರ ಮಾತು ಕೇಳ್ಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ನಾನೇ. ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವಾಗಲೂ ಕೂಡ ಒಂದು ಮಾತು ಲವಣ್ಣನ ಕೇಳ್ಕೊಡಿ ಅನ್ಬೋದಾಗಿತ್ತು. ನಾನು ಅದನ್ನೇ ಮಾಡಿಸೋನು ಅಥವಾ ವಿರುದ್ಧ ಮಾಡುವನು ಅದು ನಮಗೆ ಗೊತ್ತಿಲ್ಲ. ನಮ್ಮ ನಾಯಕತ್ವಕ್ಕೆ ಇವಾಗಲೇ ಈ ಸಣ್ಣ ವಿಚಾರದಲ್ಲೇ ಗಮನ ಕೊಡದಲ್ಲೇ ಕೇಳ್ದಲ್ಲೇ ನಾವು ಊರಲ್ಲಿ ಒಪ್ಕೊಂಡೆ, ಅದಾಗಕ್ಕೆ ಬಿಡಲ್ಲ ಬಿಡಿ, ರಾಜೀನಾಮೆ ಕೊಡಿಸಲ್ಲ, ವಾಪಸ್ ತೆಗಿಸ್ತೀನಿ ಅಂತ ಒಪ್ಕೊಂಡೆ. ಶಾಸಕರ ಹತ್ರ ಮಾತಾಡಿದಾಗ ಇಲ್ಲ ಅವ್ರು ನನಗೆ ಗೊತ್ತಿಲ್ಲ ಅಂತ. ಆಯ್ತಣ್ಣ, ನಿಮಗೆ ಗೊತ್ತಿಲ್ಲದ ಮೇಲೆ ಯಾರು ನೀವೇ ಮಾಡಬೇಕು ಇಲ್ಲ ನಾನು ಮಾಡಬೇಕು, ಅವ್ರನ್ನ ಹೊರಗಡೆ ಪ್ರವಾಸ ಕಳಿಸಿ ಸೂಪರ್ ಸೆಟ್ ಮಾಡಿಸ್ತೀವಿ ಅಂದರೆ ನಾವಿಬ್ಬರೇ ಮಾಡಬೇಕು ಊರಿನಲ್ಲಿ, ನಾನು ಮಾಡಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಅಣತಿ ಆನಂದ್ ಕುಮಾರ್, ಎಂಕೆ ಮಂಜೇಗೌಡ, ಲವಣ್, ಜಬೀಲುಲ್ಲಾ ಬೇಗ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, IK TV 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.